So hey guys, welcome back to my YouTube channel. And you can see me fully dressed up. ನಾನು ಹೇಳಿದೆ ರಾಕನ್ ಶ್ರೀಮ್ ಅಂತ ನಡೀತಿತ್ತು. ಸೊ ಟುಡೇ ಇಸ್ ಅ ಡೇ ಆ್ಯಂಡ್ ಫೈನಲ್ ಎಲ್ಲ ರೆಡಿ ಆಗಿದ್ದೀವಿ. ಅಕ್ಕ ಆಲ್ರೆಡಿ ವೆನ್ಯೂ ರೀಚ್ ಆಗಿದ್ದಾರೆ. ಸೊ ನಾವೀಗ ಹೋಗಬೇಕು, ಅಲ್ಲೆಲ್ಲ ಜೋಡಿಸೋದ್ರಲ್ಲಿ ಕೆಲಸ ಇದೆ. ಆ್ಯಂಡ್ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ಇವತ್ತು ಏನಾಯಿತು ಏನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ನನ್ನ ಸಾರಿ ಬಂದು ಯು ಕ್ಯಾನ್ ಸಿ, ಈ ಸಾರಿ ಆಲ್ರೆಡಿ ತೋರಿಸಿದೆ ನಿಮಗೆ, ಇದನ್ನು ಕೊಡಿಸಿದ್ದು. ಆ್ಯಂಡ್ ಫುಲ್ಲಿ ಡ್ರೆಸ್ಡ್ ಅಪ್ ಆಗಿದ್ದೀನಿ. ಆ್ಯಂಡ್ ಬನ್ನಿ, ನಿಮ್ಮನ್ನು ಕೂಡ ಶ್ರೀಮಂತ ಹೇಗಿತ್ತು ಏನು ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಸೊ ನನ್ನ ಲುಕ್ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಮೇಕಪ್ ಲುಕ್ಕು ನಾನೇ ಮಾಡ್ಕೊಂಡಿದ್ದು. ನಿಮ್ಗೆ ಏನಾದರೂ ಲುಕ್ದು ಡೀಟೇಲ್ಸ್ ಬೇಕು ಅಂದರೆ ಯು ಕಮೆಂಟ್ ಮೀ. ಸೊ ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ. ಆ್ಯಂಡ್ ಇದು ಲಾಸ್ಟ್ ಮಿನಿಟ್ ವರ್ಕ್ಸ್ ಎಲ್ಲ ಏನಿತ್ತು, ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು ಆ್ಯಂಡ್ ಎಲೆಡ್ಕೆ ಬಾಳೆಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ರು ಮಮ್ಮಿ, ಅಕ್ಕ ಮತ್ತು ರಶ್ಮಿ. 3 ಜನ ಸಿಟಿಗೆ ಹೋಗಿ ಮೀನ್ ವೇಲ್ ನಾನು ರಮ್ಯ ಎಲ್ಲ ನಾಳೆಗೆ ಏನೇನು ಬೇಕು ಪ್ಯಾಕಿಂಗ್ ಮಾಡ್ಕೊತಿದ್ವಿ. ನಾವು ಏನೇನು ಮಾಡಿದ್ವಿ ಫ್ರೂಟ್ಸ್ ತಿಂಡಿಗಳು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ದೀಪಾವಳಿ ಕಂಬ ನಾಳೆ ಏನೇನು ಬೇಕು ತಟ್ಟೆ ಪ್ರತಿಯೊಂದನ್ನು ಪ್ಯಾಕ್ ಮಾಡ್ಕೊತಿದ್ವಿ. ಬಿಕಾಸ್ ಮನೇಲಾದರೆ ಸರಿ, ಆಚೆ ಕಡೆ ಹೋಗಿ ಅದಿಲ್ಲ ಇದಿಲ್ಲ ಅಂತ ಕನ್ಫ್ಯೂಷನ್ ಆಗಬಾರ್ದಲ್ಲ. ಸೊ ಹಾಗಾಗಿ ಎಲ್ಲ ನೀಟಾಗಿ ಲಿಸ್ಟ್ ಮಾಡಿಕೊಂಡು ಒಂದೊಂದು ಎತ್ತಿಡ್ಕೊಳ್ತಾ ಇದ್ವಿ. ಆ್ಯಂಡ್ ಇದು ಮಿಠಾಯಿ ಅಂಗಡಿ ತಂದಿದ್ದು ಅಚ್ಚು ಇದೆ, ಹಸಿರು ಹಂಗಿದ್ದು ಯೂಶಲಿ ಇಷ್ಟ ಆಗಲ್ಲ, ಬಟ್ ಇದರಿಂದ ತುಂಬ ಇರಬೇಡ ಬಂದುಬಿಟ್ಟಿತ್ತು. ಸೊ 2 ಡಬಲ್ ಕೆಲಸ ಬೇರೆ ಆಗಿತ್ತು. ಆ್ಯಂಡ್ ಇಲ್ಲಿ ಎಲೆ ಬಾಳೆಹಣ್ಣು ಎಲ್ಲ ನೀಟಾಗಿ ಒಂದು ಬಟ್ಟೆ ಹಾಕ್ಬಿಟ್ಟು ಒದ್ದೆ ಮಾಡಿ ನೆನೆಸಿಟ್ಟಿದ್ದಾರೆ, ಓನ್ ಇಲ್ಲೇ ಇಟ್ಟಿದ್ದಾರೆ. ಸೊ ಹಾಗಾಗಿ ಇರ್ಬೆ ಎಲ್ಲ ಬರಬಾರ್ದು, ಸ್ವೀಟ್ ಅಲ್ವಾ, ಸೊ ಇರ್ಬೆ ಬಂದ್ಬಿಡೋದೆ ಅಂತ. ಆ್ಯಂಡ್ ಅವರೆಕಾಯಿ, ಗೆಣಸು, ಜೋಳ ತಂದಿದ್ರು. ಆ್ಯಂಡ್ ಈಗ ನಿಕ್ಕಿ ಜೋಳ ಬೇಕು ಅಂತಿದ್ದಾನೆ, ಸೊ ಅದನ್ನು ಕೂಡ ಬೇಯಿಸ್ಕೊಡೋಣ. ಮಮ್ಮಿರು ಬರ್ತಾ ಜೋಳ ತೊಗೊಂಡ್ಬಂದಿದ್ದಾರೆ. ನನಗೆ ತುಂಬ ಫೇವ್ರೇಟ್. ನನಗೆ ಇದು ಬೇಯಿಸಿದ್ದು ಇಷ್ಟ ಆಗುತ್ತೆ, ಸುಟ್ಟಿದ್ದು ಇಷ್ಟ ಆಗುತ್ತೆ. ಬೇಯಿಸಿದ್ಕಿಂತ ಸುಟ್ಟಿದ್ದು ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ನಿಕ್ಕಿಗೂ ಕೂಡ. ಸೊ ಹಾಗಾಗಿ ನಿಕ್ಕಿಗೆ ಇವಾಗ ಕಾರ್ನ್ ಬೇಕಂತೆ, ಸುಟ್ಕೊಡೋಣ. ಬೇಬಿ, ನಿಕ್ಕಿ ಬೇಬಿ ಏನು ಬೇಕು? ಏನದು ಹೊಸ ಖಾರ? ಯಾರು ಕೊಡ್ಸಿದ್ದು? ಅಣ್ಣ ಕೊಡ್ಸಿದ್ನಾ? ಅಣ್ಣಂಗೆ ಥ್ಯಾಂಕ್ ಯು ಹೇಳ್ದ? ಥ್ಯಾಂಕ್ ಯು ಹೇಳ ಅಣ್ಣಂಗೆ. ಹೌದಾ? ಇವಾಗ ಜೋಳ ಇಬ್ರಿಗೂ ಬೇಕಾ? ನಿಂಗೂ ಬೇಕಾ ಜೋಳ? ಹೊಡೆದ್ಬಿಡ್ನಾ? ಜೋಳ ನಿಂಗೂ ಬೇಕಾ? ಓಕೆ. ಓಕೆ, ಇಬ್ರು ಗೋಸಿಟ್ಟಲ್ಲಿ ನಾನು ಕಾರ್ನ್ ಸುಟ್ಕೊಡ್ತೀನಿ ಹೋಗಿ. ಸೊ ಈಗ ಕಾರ್ನ್ ಸುಟ್ಬಿಟ್ಟು ಕೊಡೋಣ. ಇವಾಗ ಟೈಮ್ ಆಲ್ಮೋಸ್ಟ್ ಆಗಿದೆ 4:30 ಈವ್ನಿಂಗು. ತಲೆ ಅಂತೂ ನಿಜ ಸಖತ್ ನೋಡ್ತದೆ. ಬಿಕಾಸ್ ನಿನ್ನೆ ರಾತ್ರಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ತಲೆ ನೋವ್ತಾ ಇದೆ ಈ ಕಡೆ. ಹಾಗಾಗಿ ಆ್ಯಕ್ಚುಲಿ ಇವಾಗ 21 ತಟ್ಟೆ ಆಗಿದೆ. ಸೊ ಚಕ್ಲಿ ಕೊಡ್ಬೇಳೆ ನೋಡೋಣ. ಬಿಕಾಸ್ ಫ್ರೂಟ್ಸು, ಫ್ಲವರು, ಎಲೆಡ್ಕೆ, ಆ ಮಿಠಾಯಿ, ಮನೇಲಿ ಮಾಡಿ ರೆಸಿಪಿಟ್ ಎಲ್ಲ ಸೇರಿಸಿ 21 ಪ್ಲೇಟ್ಸ್ ಆಗಿದೆ. ಸೊ ಚಕ್ಲಿ ನಿಪ್ಪಟ್ಟು ಲೆಟ್ಸಿ. ಇವಾಗ ಫಸ್ಟ್ ಜೋಳ ಸುಟ್ಕೊಂಡ್ಬಿಡೋಣ. ಓಕೆ. ಆ್ಯಂಡ್ ನೀವು ಯಾರು ಈ ಥರ ಸುಟ್ಕೊಂಡು ತಿಂತಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ. ರೋಡಲ್ಲಿ ಸುಟ್ಕೊಡೋದಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸುಟ್ಕೊಂಡು ನಿಂಬೆಹಣ್ಣು ತೊಗೊಂಡು ಸ್ವಲ್ಪ ಸಾಲ್ಟ್ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಕ್ಸಾಕ್ಟ್ಲಿ ನಾವು ರೋಡ್ ಸೈಡಲ್ಲಿ ಏನು ತಿಂತೀವಿ ಆ ಥರ ತಿನ್ಬೋದು. ಸೊ ಮೆಹಂದಿ ಹಾಕೊಂಡು ಬಂದಿದ್ದಾರೆ. ಈಗ ಅಕ್ಕಂಗೆ ಮೆಹಂದಿ ಹಾಕಿದ್ದಾರೆ. ಸೊ ಏನು ಡಿಸೈನ್ ಹಾಕಿದ್ದಾರೆ, ಏನು ಎತ್ತ ಎಲ್ಲ ತೋರಿಸ್ತೀನಿ. ಸೊ ಫಸ್ಟಿಗೆ ಮೆಹಂದಿ ಹಾಕ್ತಿದ್ದಾರೆ, ಏನು ಹಾಕಿದ್ದಾರೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀವಿ. ಆ್ಯಂಡ್ ಇಲ್ಲಿ ಮೆಹಂದಿ ಹಾಕ್ತಿದ್ರಲ್ಲ ಅವರು ಕೂಡ ಪ್ರೆಗ್ನೆಂಟ್ ಆಗಿರೋ, ಅವ್ರಿಗೆ 8 ಮಂತ್ಸ್ ಆಗಿತ್ತು. ಸೊ ಇಟ್ ವಾಸ್ ಫೀಲಿಂಗ್ ಸ್ಪೆಷಲ್. ಆ್ಯಂಡ್ ನನಗೆ ಪಾರ್ಲರ್ಗೆ ಹೋಗಿ ಬೇರೆ ಟೈಮ್ ಇರಲಿಲ್ಲ. ಹಾಗಾಗಿ ನೈಟ್ ಮನೇಲಿ ಅದು ಇದು ಪ್ಯಾಕ್ ಮಾಡ್ಕೊಂಡು ಏನೋ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ, ಅಂದರೆ ಮಾರ್ನಿಂಗ್ ಶ್ರೀಮಂತದ ದಿನ. ನಾನು, ನಂದ, ಡ್ಯಾಡಿ, ನಿಕ್ಕಿ ಹೋಗ್ತಿದ್ವಿ. ಬಿಗ್ತೋರೆಲ್ಲ ವೆನ್ಯೂ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ರು. ಸೊ ಈಗ ನಾವು ಕೂಡ ಹೋಗೋಣ. ಬೇಬಿ ಏನು ಮಾಡ್ತಿದ್ಯಾ? ಯಾರು ತಗೋತಿದ್ಯಾ ನೀನು? ಯಾರದು? ಮಮ್ಮಿ, ಅಕ್ಕ, ಬಾವ, ರಶ್ಮಿ, ರಮ್ಯ ಎಲ್ಲ ಬೆಳಗ್ಗೆನೇ ಬಂದಿದ್ರು. ಸೊ ನಾವು 4 ಜನ ಇವಾಗ ಎಲ್ಲ ನೋಡಿಕೊಂಡು ಅವರೆಲ್ಲ ರಾಕ್ ಮಾಡ್ಕೊಂಡು ಇವಾಗ ಬಂದ್ವಿ. ಅದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದ. ಅಂತ ಡೆಕೋರೇಷನ್ ಎಲ್ಲ ಹೇಗಿತ್ತು ಏನು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಮೇಲೋಗಿ ಕೊಡ್ತೀನಿ. ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು. ಆ್ಯಂಡ್ ಈ ರೀತಿಗೆ ಇನ್ನೂ ಯಾರು ಬಂದಿರಲಿಲ್ಲ. ಸೊ ರಶ್ಮಿ, ರಮ್ಯ ಎಲ್ಲ ಜೋಣಿಸ್ತಾ ಇದ್ರು. ನಾವೇನೇನು ಮಾಡಿದ್ವಿ ತಿನ್ಸು ಅದೆಲ್ಲ 21 ತಟ್ಟೆ ಇಡಬೇಕಲ್ಲ, ಅದನ್ನ ಜೋಣಿಸಿದ್ರು. ಆ್ಯಂಡ್ ಬಾಳೆಯಲ್ಲಿ ಡೆಕೋರೇಷನ್ನ ಮಾಡಿಸಿದ್ವಿ. ಸೊ ಯು ಕ್ಯಾನ್ ಸಿ ಓವರ್ ಆಲ್ ಲುಕ್ ಒಂದ್ಸರಿ. ಸೊ ಎಲ್ಲ ಆದಮೇಲೆ ಒಂದ್ಸರಿ ಹೇಗಿತ್ತು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಓಕೆ. ಆ್ಯಂಡ್ ಮಮ್ಮಿ ಕೂತ್ಕೊಂಡು ಗೈಡ್ ಮಾಡ್ತಾಯಿದ್ರು, ಏನು ಜೋಡಿಸ್ಬೇಕು, ಎಲ್ಲಿ ಏನು ಎತ್ತ ಅಂತ ಎಲ್ಲ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ಅಕ್ಕ ಈ ಟೈಮಲ್ಲೂ 3 ಸೀರೆ ಏನೋ ಚೇಂಜ್ ಮಾಡಬೇಕಂತಿದ್ಲು, ಬಟ್ ಪಾಪ ಅವಳಿಗೆ ಆಗಲಿಲ್ಲ. ಫೈನಲಿ ರೆಡಿ ಮಾಡಿದ್ದೆ. ಆ್ಯಂಡ್ ಇದು ನಂದ ತಂದಿದ್ದು ಪ್ರೆಸೆಂಟೇಷನ್. ಅಕ್ಕಂಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರು, ಬ್ಲೂ ಕಲರ್ದು. ಆ್ಯಂಡ್ ನೋಡಿ, ಇದು ಫಸ್ಟ್ ಸ್ಯಾರಿ. ಆಲ್ಮೋಸ್ಟ್ ಅವಳು ಅವಾಗೆ ಸ್ವಲ್ಪ ಡ್ರೈನ್ ಔಟ್ ಆಗಿದ್ಲು. ಫಸ್ಟ್ ಒಂದು ಸಾರಿ ಇದು ಮಮ್ಮಿ ಕೊಡ್ಸಿದ ಸ್ಯಾರಿ, ಆಮೇಲೆ ಅವ್ರ ಅತ್ತೆ ಕೊಡ್ಸಿದ ಸ್ಯಾರಿ ಒಂದು ಸರಿ ಚೇಂಜ್ ಮಾಡಿದ್ರು, ಅಂದರೆ ಬಾಬಾ ಕೊಡ್ಸಿದ್ದು.
ಸೊ ಗೆಸ್ಟೆಲ್ಲ ಆಲ್ಮೋಸ್ಟ್ ಬರ್ತಾ ಇದ್ದಾರೆ, ಇನ್ನೂ ಕೆಲವರು ಬರೋರಿದೆ. ಸೊ ಹಾಗಾಗಿ ರಾಹುಗಳ ಬೆಲೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ್ಯಂಡ್ ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಇನ್ನೇನು ಎಂಡಿಗೆ ಬಂದಿತ್ತು. ಸೊ ಅಕ್ಕನ್ನ ಈಗ ಏಳಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು 5 ಜನ ಮುತ್ತೈದೆದಿರು ಅಕ್ಕಂಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಈಗ ಎಬ್ಬಿಸ್ತಾ ಇದ್ದಾರೆ. ಸೊ ಹಾಡೆಲ್ಲ ಆಡಿದ್ರು, ಬಟ್ ಅದು ಕಾಪಿರೈಟ್ ಕ್ಲೇಮ್ ಬರುತ್ತೆ, ಹಾಗಾಗಿ ಹಾಕಿಲ್ಲ. ಸೊ ಫಂಕ್ಷನ್ ಮಾಡುವಾಗೇನೋ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಫಂಕ್ಷನ್ ಮುಗಿಯೋಷ್ಟರಲ್ಲಿ ಫುಲ್ ಡ್ರೈನ್ ಔಟ್ ಆಗಿಬಿಡ್ತೀವಿ. ಸೊ ರಿಲೇಟಿವ್ಸು ಬಂದಿದ್ದು, ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋದರು. ಸೊ ಅಕ್ಕರೆಲ್ಲ ಲಾಸ್ಟ್ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ರು ಫೈನಲಾಗಿ. ಆ್ಯಂಡ್ ಒಂದು ಇದು ಕೂಡ ಇದೆ, ನಾನು ಎಲ್ಲರನ್ನೂ ಕೇಳ್ಕೊಂಬರ್ತಿದ್ದೆ ಹುಡುಗ ಬೇಕಾ ಹುಡುಗಿ ಬೇಕಂತ. ಸೊ ಎಲ್ಲರ ಆನ್ಸರ್ ಏನಿತ್ತು ಅಂತ ವೆಯ್ಟ್ ಮಾಡಿ ನೋಡಿ. ಯಾವ ಮಗು ಹೋಗುತ್ತೆ? ಹೆಣ್ಣು ಯಾವ ಮಗು ಹೋಗುತ್ತೆ ಅಂಕತೆ? ಹೆಣ್ಮಗುನೇ ಆಗುತ್ತೆ. ಯಾವ ಮಗು ಹೋಗುತ್ತೆ? ಯಾವ ಮಗು ಹೋಗುತ್ತೆ ಪೂರ್ಣಿ? ಯಾವ ಮಗು ಹೋಗುತ್ತೆ? ಯಾವ ಮಗು ಹೋಗುತ್ತೆ ಮತ್ತೆ? ಯಾವ ಮಗು ಹೋಗುತ್ತೆ ಶ್ರುತಿಗೆ? ಶ್ರುತಿಗೆ ಯಾವ ಮಗು ಹೋಗುತ್ತೆ? ಹೆಣ್ಮಗು. ಯಾವ ಮಗು ಹೋಗುತ್ತೆ? ಗರ್ಲ್. ಗರ್ಲ್. ಬಾವ ಯಾವ ಮಗು ಬೇಕು ಬಾವ? ಇವಾಗ ಕೂಡ ಓಡಿಬೇಡಿ, ಯಾವ ಮಗು ಬೇಕು? ನಿಂಗೆ ಯಾವ ಬೇಬಿ ಬೇಕು? ತಂಗಿ ಬೇಕಾ? ನಿಕ್ಕಿ ಇಲ್ಲೋಡು, ನಿಕ್ಕಿ ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಾ ನಿಂಗೆ? ಸೊ ನಂಗೂ ಗರ್ಲ್ ಬೇಬಿನೇ ಬೇಕು, ನೋಡೋಣ ಯಾವ ಬೇಬಿ ಆಗುತ್ತೆ ಅಂತ. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆಲ್ಲ ಮನೆಗೆ ಬಂದ್ವಿ. ಸೊ ಫಂಕ್ಷನ್ ಆದಮೇಲೆ ಮನೆಗೆ ತುಂಬ ಜನ ಇದ್ದರು, ತುಂಬ ರಿಲೇಟಿವ್ಸ್ ಇದ್ರು. ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಅನಿಸ್ತು. ಟಯರ್ಡ್ ಆಗಿದ್ರು ರಿಲೇಟಿವ್ಸ್ ಎಲ್ಲ ಮನೆಗಿರುವಾಗ ಟಯರ್ಡ್ನೆಸ್ಸೇ ಗೊತ್ತಾಗಲ್ಲ ನೋಡಿ. ಈ ರೀತಿಯಾಗಿ ಫುಲ್ ಮನೆ ಅಡ್ಕೊಂಡು ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಮಲ್ಕೊಂಡಿರೋಕ್ಕೆ ಸಖತ್ತಾಗಿರುತ್ತೆ. ಇದನ್ನ ನಾನು ಮೈಸೂರಿಗೆ ಹೋದ್ರೆ ನಿಜ ಮಿಸ್ ಮಾಡ್ಕೊತೀನಿ, ಬಿಕಾಸ್ ಅಲ್ಲಿ ಫುಲ್ ಸೈಲೆಂಟ್ ಲೈಬ್ರರಿ ಅದು. ಆ್ಯಂಡ್ ಇದು ಫಿಶ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ 2 ವೇರಿಯೇಷನ್ಸ್ ನೋಡ್ತೀನಿ, ಇಟ್ ಈಸ್ ಓಕೆ. ಆ್ಯಂಡ್ ನೋಡಿ ನಂಗಂತೂ ತುಂಬ ಖುಷಿ ಆಯಿತು. ಸೊ ಟೈಮ್ ಇವಾಗ ಟೈಮ್ ಎಷ್ಟು? ಸೊ 6:10 ಆಗಿದೆ. ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಮಮ್ಮಿ ಚಿಕನ್ ಮಟನ್ ಆಡು ತರಿಸಿರು. ಇಟ್ಸ್ ಗೆಟಿಂಗ್ ಕುಕ್. ಇಲ್ಲಿ ಮಟನ್ ಸಾಂಬಾರು ಆಗ್ತಿದೆ, ಇಲ್ಲಿ ಚಿಕನ್ ಗ್ರೇವಿ ಆಗ್ತಾಯಿದೆ. ಸೊ ಮಾರತ್ತೆ ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ಮಾರತ್ತೆ ಪಪ್ಪು ಮಾಡ್ತಿದ್ದಾರೆ ಅನಿತಾ ಅವರು. ಸೊ ಲೆಟ್ಸ್ ವೆರಿ ಟಯರಿಂಗ್. ಸಿಚುಯೇಷನ್ ಮ್ಯಾಚ್ ಆಗೋ ಥರ ಚೆರಿ ಆನ್ ದ ಕೇಕ್ ಅನ್ನೋಂಗೆ ಕರೆಂಟ್ ಕೂಡ ಹೋಗಿತ್ತು, ಹಾಗಾಗಿ ಆಚೆ ಬಾನ್ ಫೈರ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಾಸ್ ರಿಯಲಿ ನೈಸ್ ಡೇ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಫೋಟೋಸ್ನೆಲ್ಲ ಒನ್ಸ್ ಈಗ ಕ್ಯಾಮ್ರಾಮನ್ ಕೊಟ್ಟಾದ್ಮೇಲೆ ಹಾಕ್ತೀನಿ. ನೀವು ಕೆಲವೊಂದು ಪಿಕ್ಚರ್ಸ್ ನನ್ನ ಮೊಬೈಲಲ್ಲಿತ್ತು, ಸೊ ಹಾಗಾಗಿ 1-2 ಪಿಕ್ಚರ್ನ ಶೇರ್ ಮಾಡೋಣ ಅಂತ ಈಗ ಹಾಕಿದ್ದೀನಿ. ಮಿಕ್ದವ್ರು ಯಾರು ಬೇಜಾರು ಮಾಡ್ಕೊಂಬಿಡಿ, ಡೆಫಿನೆಟ್ಲಿ ಕ್ಯಾಮ್ರಾಮನ್ ಫೋಟೋಸ್ ಕೊಟ್ಟಿದ ತಕ್ಷಣ ಇಲ್ಲಿ ಅಪ್ಲೋಡ್ ಇಟ್. ಓಕೆ.